ಸೈ ಎನಿಸಿಕೊಂಡ ಶಿಕ್ಷಣ ಸಂಸ್ಥೆ ಸೋಮಯಾಜಲಹಳ್ಳಿ ಗ್ರಾಮದಲ್ಲಿ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಶ್ರೀನಿವಾಸಪುರ ತಾಲೂಕು ಇವರ ಸಹಯೋಗದೊಂದಿಗೆ ಶಾಲಾ ಮಕ್ಕಳ ಪೋಷಕರ ಸಭೆ ಕಾರ್ಯಕ್ರಮ. ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸೋಮಯಾಜಲಹಳ್ಳಿ ಸಕ್ರಿಯ ಉಪಪ್ರಾಂಶುಪಾಲರು ಎಸ್.ಜೆ. ಸಲೀಂ ಸರ್ ಅವರ ಅಧ್ಯಕ್ಷತೆ ಮೇರೆಗೆ ಸಕ್ರಿಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಸರ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಎಸ್ಡಿಎಂಸಿ ಸದಸ್ಯರಾದ ಗೋಪಾಲ್ ರವರು, ಸುಮಾ ಮೇಡಂ ಸದಸ್ಯರು, ಸುಜಾತಮ್ಮ, ಆಂಜನೇಯಪ್ಪ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು, ಪೋಷಕ ವೃಂದದವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ಸುಗಳಿಸಿದ ಈ ಸಂದರ್ಭದಲ್ಲಿ ಉಪ ಪ್ರಾಂಶುಪಾಲರು ಎಸ್.ಜೆ. ಸಲೀಂ ಸರ್ ಅವರು ಮಾತನಾಡಿ, ಸರ್ಕಾರದ ಮುಖ್ಯ ಉದ್ದೇಶ ವರ್ಷದ ಎಲ್ಲಾ ಯೋಜನೆಗಳು ತಲುಪಿಸುವ ಬಗ್ಗೆ ಕಾರ್ಯಕ್ರಮ ಹಾಗೂ ಪ್ರತಿಫಲ ಸಿಗಲಿರುವ ಬಗ್ಗೆ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಹೆಸರು ಪಡೆದು ಶಾಲೆಗೆ ಬರುವ ಮಕ್ಕಳ ವಿದ್ಯಾರ್ಥಿಗಳ ಬಗ್ಗೆ ಪೋಷಕರ ಗಮನ ಹರಿಸಬೇಕು. ನಮ್ಮ ಸಿಬ್ಬಂದಿ ವರ್ಗದವರು, ತಾಲೂಕು ಶಿಕ್ಷಣಾಧಿಕಾರಿಗಳು ನಮ್ಮ ಶಾಲೆಯ ಹೆಸರು ಗುರುತಿಸಿ ತಾಲೂಕಿನಲ್ಲಿ ಮೊದಲನೇ ಸ್ಥಾನ ಪಡೆದಿರುತ್ತಾರೆ. ವರ್ಷದ ಎಲ್ಲ ರೀತಿಯ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನೀಡುತ್ತಿದ್ದೇವೆ. ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ರವರು ಮಾತನಾಡಿ, ಸಾಮಾಜಿಕ ಲೆಕ್ಕ ಪರಿಶೋಧನೆ ವಿಚಾರ, ಸರ್ಕಾರದ ಯೋಜನೆಗಳ ಎಲ್ಲ ಜನಸಾಮಾನ್ಯರ ಸಮ್ಮುಖದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಿಗುತ್ತಿವೆ ಎಂಬುದರ ಬಗ್ಗೆ ಪರಿಶೀಲನೆ ಹಾಗೂ ಸೋಷಿಯಲ್ ಆಡಿಟ್ ವಿಚಾರ, ಸರ್ಕಾರದ ನಿಯಮಗಳ ಪ್ರಕಾರ ಹಕ್ಕು ಅಧಿಕಾರಿಗಳ ವಿದ್ಯಾರ್ಥಿಗಳ ಶಿಕ್ಷಣ ನೀಡುವುದರ ಬಗ್ಗೆ ಚರ್ಚೆ, ಸಕಾಲಕ್ಕೆ ಎಲ್ಲ ಸವಲತ್ತುಗಳು ಕೊಡುವುದರ ಬಗ್ಗೆ ವಿದ್ಯಾರ್ಥಿಗಳಿಂದ ಕೆಲವೊಂದು ಮಾಹಿತಿಯನ್ನು ಸಂಗ್ರಹಿಸಿದ ಪೋಷಕರಿಂದ ಮಾಹಿತಿಯನ್ನ ಪಡೆದರು. ಹೀಗೆ ಹಲವಾರು ವಿಚಾರಗಳು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಗೋಪಾಲ್ ರವರು ಮಾತನಾಡಿ, ಈ ಶಾಲೆ ಸಂಸ್ಥೆ ಹೆಚ್ಚಿನ ಶಿಕ್ಷಣದ ಬಗ್ಗೆ ಗಮನ ಹರಿಸುವುದು, ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಮಹದೊಡ್ಡದು. ಪ್ರತಿಯೊಬ್ಬ ಶಿಕ್ಷಕರು ನಮ್ಮ ಮಕ್ಕಳ ಹಾಗೆ ಎಂಬುದರ ರೀತಿಯಲ್ಲಿ ಸಹಕರಿಸುತ್ತಾರೆ. ಪ್ರತಿಯೊಬ್ಬರಿಗೂ ಸರಿಯಾದ ಸಮಯಕ್ಕೆ ಊಟದ ವ್ಯವಸ್ಥೆಯನ್ನು ಸಕ್ರಿಯವಾಗಿ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣಕ್ಕೆ ಶಿಕ್ಷಕರ ಉತ್ತಮ ಸೇವೆಗೆ ಸಹಕರಿಸುತ್ತಾರೆ. ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿದರು. 8 ಗಂಟೆಗೆ ಅಲ್ಲಿ ಶಿಕ್ಷಕರು ಇರ್ತಾರೆ. ನಮ್ಮ ಮಕ್ಕಳು ಒಂದು 5 ನಿಮಿಷ ತಡ ಬಂದ್ರೆ ಫೋನ್ ಬಂದ್ಬಿಡುತ್ತೆ ನನಗೆ, ಯಾಕೆ ಲೇಟ್ ಆಗಿ ಬರ್ತಾರೆ ಅಂತ. ಅಷ್ಟು ಕನ್ಸರ್ನ್ ಆಗಿ ಎಲ್ಲ ವಿಷಯಗಳನ್ನ ಬಹಳ ಸುಲಲಿತವಾಗಿ ಅವರು ಪ್ರತಿ ವಿಷಯವಾರು ಶಿಕ್ಷಕರು ಸಹ ಇಲ್ಲಿ ಒಂದು ತೆಗಿಬೇಕಾದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ಗ್ರಾಮಾಂತರ ಮಕ್ಕಳು ಸರ್ಕಾರಿ ಶಾಲೆಯಿಂದ ಬಂದಿರತಕ್ಕಂತಹ ಬಡ ಕುಟುಂಬಕ್ಕೆ ಸೇರಿದ ಎಸ್ ಸಿ ಮಕ್ಕಳನ್ನೇ ಹೆಚ್ಚಾಗಿ ಹೊಂದಿರತಕ್ಕಂತಹ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಈ ಸಾಧನೆಯನ್ನ ಮಾಡ್ತಾ ಇರೋದು ಎಲ್ಲ ಶಿಕ್ಷಕರ ಒಂದು ಸೇವೆ. ಇದಕ್ಕೆ ನಾವೆಲ್ಲರೂ ಸಹ ಚಿರಋಣಿಯಾಗಿದ್ದೀವಿ. ನನ್ನ ಮಕ್ಕಳು ಸಹ ಪ್ರತಿ ವರ್ಷ ಉತ್ತಮ ರಿಸಲ್ಟ್ ಅನ್ನ ಪಡೀತಾರೆ ಮತ್ತು ಕಾಲೇಜಲ್ಲೂ ಸಹ ಇವತ್ತು ಅಲ್ಲಿ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿದಾಗ ನಮ್ಮ ಮಕ್ಕಳು ಡಿಸ್ಟಿಂಕ್ಷನ್ ಬರ್ತಕ್ಕಂಥ ಮಕ್ಕಳು ಸಹ ಒಳ್ಳೆಯ ಪ್ರಗತಿಯನ್ನು ತಂದಿದ್ದಾವೆ. ಮತ್ತೆ ಹಾಗೆ ಸ್ಲೋ ಲರ್ನರ್ಸ್ ಇರ್ಬೋದು, ಎಲ್ಲರೂ ಒಂದೇ ರೇಂಜ್ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಆ ಮಕ್ಕಳನ್ನ ಆ ರೀತಿ ಗುರುತಿಸಿ ಅವರಿಗೆ ಯಾವ ರೀತಿ ಒಂದು ಓದಿಸ್ಬೇಕು, ಅವ್ರು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ಗೆ ಯಾವ ರೀತಿ ಫೋಕಸ್ ಮಾಡಬೇಕು ಅನ್ನತಕ್ಕಂಥ ಎಲ್ಲ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ ಟೀಚರ್ಸ್. ಇಲ್ಲಿ ಅಂತಹ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಲ್ಲ. ಉತ್ತಮವಾದ ಒಂದು ಆಹಾರ ಸಹ ರುಚಿಯಾಗಿ ಕೊಡ್ತಾರೆ. ಶಾಲಾ ವಾತಾವರಣ ಉತ್ತಮವಾಗಿದೆ. ಮತ್ತೆ ಶೌಚಾಲಯಗಳು ಸಹ ಮಕ್ಕಳು ಫಸ್ಟ್ ಬಳಸೋದನ್ನ ಕಲ್ತ್ಕೋಬೇಕು. ಇಲ್ಲಿ ನೀಟಾಗಿ ಮತ್ತೊಂದು ನನ್ನ ನೆಚ್ಚಿನ ವಿದ್ಯಾರ್ಥಿಗಳ ಇದುವರೆಗೆ ಈ ಕಾರ್ಯಕ್ರಮದ ಬಗ್ಗೆ ಎಸ್.ಜೆ.ಆರ್. ಸಾರು, ಬಿ.ಆರ್. ಮೇಡಮ್ ರವರು, ಮತ್ತೆ ಶ್ರೀನಿವಾಸ್ ಸರ್ ಅವರು, ಮತ್ತೆ ಮೇಡಮ್ ರವರು ಎಲ್ಲ ಕೂಡ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಸರ್ಕಾರದ ಉದ್ದೇಶ ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಹೊರತರುತ್ತದೆ ಮಕ್ಕಳಿಗೋಸ್ಕರ. ಅದು ಶಾಲೆ ಪ್ರಾರಂಭ ಆದ ದಿನದಿಂದ ಹಿಡಿದು ಆ ವರ್ಷದ ಕೊನೆ ದಿನದ ತನಕ ಎಲ್ಲಾ ಯೋಜನೆಗಳು ಮಕ್ಕಳಿಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಇಷ್ಟು ಯೋಜನೆಗಳನ್ನ ಸರ್ಕಾರ ಕೊಡ್ತಾ ಇದೆ, ಇಷ್ಟು ಯೋಜನೆಗಳನ್ನ ಇದಕ್ಕೆ ಪ್ರತಿಫಲ ಸಿಗ್ಬೇಕಾಗಿದೆ ಅಂದ್ರೆ ಮಕ್ಕಳಾಗಿರುವಂತ ನೀವು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಬೇಕು. ಇದಕ್ಕೆ ಸರ್ಕಾರ ಒಂದು ಕಡೆ ಇದೆ, ಶಿಕ್ಷಣ ಒಂದು ಕಡೆ ಇದೆ, ಶಿಕ್ಷಕರು ಒಂದು ಕಡೆ ಇದ್ದಾರೆ, ಪೋಷಕರು ಒಂದು ಕಡೆ ಇದ್ದಾರೆ, ಮಕ್ಕಳು ಒಂದು ಕಡೆ ಇದ್ದಾರೆ. ಅತಿ ಮುಖ್ಯವಾದಂತ ಪಾತ್ರ ಯಾರ್ದಪ್ಪ ಅಂದ್ರೆ ಇಲ್ಲಿ ಮಕ್ಕಳದು. ಇವತ್ತೇನಪ್ಪ ಆಗೋಗ್ಬಿಟ್ಟಿದೆ ಅಂದ್ರೆ, ಸರ್ಕಾರದಿಂದ ಬರುವಂತ ಎಲ್ಲಾ ಯೋಜನೆಗಳು ಸಕಾಲಕ್ಕೆ ಬರ್ತಾ ಇದೆ, ಆದ್ರೆ ಮಕ್ಕಳಾಗಿರುವಂತಹ ನೀವು ಸರಿಯಾಗಿ ಓದ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಇವಾಗ. ಯಾಕಂದ್ರೆ ಇವತ್ತು ಪೋಷಕರು ಕೂಡ ಯಾರು ಕೂಡ ಮಕ್ಕಳ ಒಂದು ಪ್ರಗತಿಗೆ ಯಾರು ಗಮನ ಹರಿಸ್ತಾ ಇಲ್ಲ.
ಈ ಶಾಲೆಯಲ್ಲಿ ಫಿಟ್ ಇಲ್ಲ. ನಾವಾದರೂ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿ ಅಲ್ಲಿ ಫಿಟ್ ಬಂದಿದ್ದೀವಿ. ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇತ್ತು. ಅಲ್ಲಿ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತೀವಿ. ಸೋಲು ಗೆಲುವು ಖಚಿತ ಆದ್ರೆ ಫೈಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ವಿಜೇತರಿಗೆ ಇದು ಮಾಡ್ತೀವಿ. ನಮ್ಮ ಹೆಸರು ಹೇಳಿ. ಸುದರ್ಶನ್. ವೆರಿ ಗುಡ್. ಹಾಗೂ ಮಕ್ಕಳೇ, ಏನು ಈ ಸ್ಕೂಲ್ ಬಗ್ಗೆ ಹೇಳಲಿಕ್ಕೆ ಏನು ಅಂತಹ ವಿಚಾರಗಳೇನು ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸಮಸ್ಯೆ ಒಂದೇ ಕಾಡ್ತಾ ಇರೋದು. ಯಾಕಂತಂದ್ರೆ ಈಗ ಪ್ರತಿ ಮನೆಯಲ್ಲೂ ಪೇರೆಂಟ್ಸ್ಗೆ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಏನಾದ್ರೂ ತಂದೆ ತಾಯಿಗೆ ಏನಾದ್ರೂ ಸಹಾಯ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಗಿಂತ ಹೆಚ್ಚಿನ ಒಂದು ಗಮನ ಹರಿಸ್ತಾ ಇದ್ದಾರೆ ನಮ್ಮ ಶಿಕ್ಷಕರು. ಯಾಕಂತ ಹೇಳಿದ್ರೆ ಈಗ ಖಾಸಗಿ ಸಂಸ್ಥೆಗಳಲ್ಲಿ ಬೆಳಗ್ಗೆ ಆದ ತಕ್ಷಣ ಸ್ಪೆಷಲ್ ಕ್ಲಾಸ್ ತಗೊಂತಾರೆ, ಸಾಯಂಕಾಲ ಈವ್ನಿಂಗ್ ಕ್ಲಾಸಸ್ ತಗೊಂತಾರೆ. ಆದ್ರೂ ನಾವು ಯಥೇಚ್ಛವಾಗಿ ಗಮನಿಸಿದಾಗ ಪ್ರಪಂಚದಲ್ಲಿ ಎಲ್ಲೂ ಆ ತರದ ಒಂದು ಸೃಷ್ಟಿ ಇಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ. ಬಟ್ ನಮ್ಮಲ್ಲಿ ನಮ್ಮ ಅದೃಷ್ಟ, ನಮ್ಮ ಮಕ್ಕಳ ಅದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ಆ ರೀತಿಯಾದಂತ ವ್ಯವಸ್ಥೆಯನ್ನ ನಮ್ಮ ಶಿಕ್ಷಕರುಗಳು ನಮ್ಗೆ ಒದಗಿಸಿ. ಯಾರೂ ಸಹ ನಾವು ಸರ್ಕಾರದಿಂದ ನಮ್ಗೆ ಇಷ್ಟೊಂದು ಸಂಬಳ ಬರ್ತಾ ಇದೆ, ನಾವು ಇಷ್ಟೇ ಸಮಯಕ್ಕೆ ಹೋಗ್ಬೇಕು, ಇಷ್ಟೇ ಸಮಯಕ್ಕೆ ನಾವು ಶಾಲೆಯಿಂದ ಹೊರಗಡೆ ಹೋಗ್ಬೇಕು ಬರ್ಬೇಕು ಅನ್ನೋದನ್ನ ಯಾರು ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡಿಲ್ಲ, ಕಡ್ಡಾಯವಾಗಿ ಯಾರು ಇಲ್ಲ. ಪ್ರತಿಯೊಬ್ಬರು ಇದು ನನ್ನ ಶಾಲೆ, ಇವರು ನನ್ನ ಮಕ್ಕಳು ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಬ್ಬರು ಬೆಳಗ್ಗೆ ಪ್ರತಿ ದಿವಸನೂ ಒಬ್ಬೊಬ್ಬ ಟೀಚರು, ಇಬ್ಬರಿಬ್ರು ಟೀಚರ್ಸು ಬೆಳಗ್ಗೆ 8 ಗಂಟೆಗೆ ಬರ್ತಾರೆ, ಪಾಠ ಮಾಡ್ತಾರೆ. ಮತ್ತೆ ಸಾಯಂಕಾಲ 5-5:30. ಯಾಕಂದ್ರೆ 4:15 ಕ್ಲಾಸ್ ಇರೋದು, 4:15 ತನಕ ಕ್ಲಾಸಸ್ ಮಾಡ್ತಾರೆ. ಮತ್ತೆ ಎಕ್ಸಾಮ್ಸ್ ಹತ್ರ ಬಂದಾಗ ಸ್ಪೆಷಲ್ ಕ್ಲಾಸಸ್ ಇನ್ನ ಜಾಸ್ತಿ ಮಾಡ್ತಾರೆ. ಸೊ ಎಲ್ಲಾ ವ್ಯವಸ್ಥೆಗಳಿದೆ. ಇಲ್ಲಿ ತೊಂದರೆ ಏನಪ್ಪಾ ಅಂತ ಹೇಳಿ, ತೊಂದರೆ ಅಂತಲ್ಲ, ಅದು ಸುಮಾರು ಜನ ಪೇರೆಂಟ್ಸ್ಗೆ ಮನ್ಸಲ್ಲಿ ಇರುತ್ತೆ. ಬಟ್ ಅದನ್ನ ಹೇಳಕ್ಕೆ ಯಾರಿಗೂ ಬರ್ತಾರೆ. ಯಾಕಂದ್ರೆ ನಮ್ಮ ಮಗ ಬೆಳಗ್ಗೆ ಎದ್ಬಿಟ್ಟು ನಮ್ಗೆ ಏನಾದ್ರು ನಮ್ಮ ಮಗು ಸಹಾಯ ಮಾಡ್ಲಿ ಅಂತ ಉದ್ದೇಶ ಇರುತ್ತೆ. ಬಟ್ ಮಗು ಎದ್ದ ತಕ್ಷಣ ತಾನು ಬ್ರಷ್ ಮಾಡ್ಕೊಳ್ಳೋದು, ಬೆಳಗಿನ ಚಟುವಟಿಕೆ ಮುಗಿಸೋದೇ ಆಗೋಗ್ತದೆ. ಅಷ್ಟೊತ್ತಿಗೆ ಸ್ಕೂಲ್ ಟೈಮ್. ಯಾಕಂದ್ರೆ ಬೆಳಗ್ಗೆ 8 ಗಂಟೆಗೆ ಕ್ಲಾಸಸ್ ಇರುತ್ತಲ್ವಾ. ಸೊ ಅದರಿಂದ ಬರ್ತಾ ಇದಾರೆ. ಮತ್ತೆ ಹೊರಗಡೆ ಇಷ್ಟೊತ್ತು ಕೇಳ್ತಾ ಇದ್ರು, ನಮ್ಮ ಅಧಿಕಾರಿಗಳು ಕೇಳ್ತಾ ಇದ್ರು. ಇಲ್ಲಿ ಸೋಮಯಾಜಲ್ಲಿ ನಾನು ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಸರ್. ಸೋಮಯಾಜಲ್ಲಿ ಹೆಸರಿಗೆ ಮಾತ್ರ ಅಷ್ಟೇನೆ, ಏನೋ ಅದು ಗಲಾಟೆ ಊರು ಅಂತ ಬರೋದು. ನಾನು ಸಹ ಪ್ರತಿ ದಿವಸನೂ ಬರ್ತೀನಿ, ಶಾಲೆ ಹತ್ರ ಬರ್ತೀನಿ, ಮಧ್ಯಾಹ್ನ ಊಟದ ಸಮಯಕ್ಕೆ ಬರ್ತೀನಿ, ಊಟ ಗಮನಿಸ್ತೀನಿ. ಮತ್ತೆ ಹೊರಗಡೆ ಯಾರನ್ನಾದ್ರೂ ಮಕ್ಕಳು ಯಾರಾದ್ರೂ ಏನಾದ್ರು ಅವ್ರನ್ನ ಚುಡಾಯಿಸೋದಾಗ್ಲಿ, ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಮಾಡಿದ್ರೆ ಅಂತವ್ರೆಲ್ಲ ಸುಮಾರು ಸತಿ ನಾವೆಲ್ಲ ಬೆಂಡೆತ್ತಿದೀವಿ. ಅವ್ರನ್ನೆಲ್ಲ ಏನೇನು ಕಟ್ಟಾಕ್ಬೇಕು ಅವ್ರನ್ನ ಕಟ್ಟಾಕಿ ಅವ್ರಿಗೆ ಏನ್ ಮಾಡ್ಬೇಕು ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದೀವಿ. ಮತ್ತೆ ಮಕ್ಕಳ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿದೀವಿ. ಟೀಚರ್ ಜೊತೆ ಅಷ್ಟೇ ಉತ್ತಮ ರೀತಿಯಲ್ಲಿ ಒಡನಾಟ ಇಟ್ಕೊಂಡಿದೀವಿ. ಇದು ನಮ್ಮ ಸ್ಕೂಲು, ಇದು ನಮ್ಮ ಸಮಸ್ಯೆ ಅಂತಕ್ಕಂಥ ಮನೋಭಾವನೆ ಎಲ್ಲಾ ಪೇರೆಂಟ್ಸ್ ಅಲ್ಲೂ ಇದೆ ಹಾಗೂ ನಮ್ಮಲ್ಲೂ ಇದೆ. ಅದೇ ಮನೋಭಾವನೆ ಟೀಚರ್ಸ್ ಅಲ್ಲಿ. ಯಾಕಂದ್ರೆ ಬರೀ ಅವರು ಸಂಬಳಕ್ಕೆ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ನನ್ನದು ನಮ್ಮವರು ಅಂತಕ್ಕಂಥ ಭಾವನೆ ಅವರು ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅದಕ್ಕೆ ಈ ಒಂದು ಶಾಲೆ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಒಂದು ದಾಖಲಾತಿಯನ್ನು ಹೊಂದಲಿಕ್ಕೆ ಕಾರಣ ಆಗಿದೆ ಹೊರತು. ಆದ್ರೆ ಅವ್ರ ಪಾಡಿಗೆ ಅವ್ರಿಗೆ ನಾವು ಬರ್ಬೇಕು, ಸಂಬಳ ತಗೋಬೇಕು, ಸಂಬಳಕ್ಕೆ ಏನಾದ್ರು ಒಂದು ಪಾಠ ಮಾಡ್ಬೇಕು ಅಂತ ಕಾಟಾಚಾರ. ಶೌಚಾಲಯಗಳು ಒಂದು ಇತ್ತು, ಆದ್ರೆ ಅದೆಲ್ಲ ಸರಿಪಡಿಸಿದ್ದಾರೆ ಟೀಚರ್ಸು. ಏನೇನ್ ಪ್ರಶ್ನೆಗಳು ಕೇಳಿದ್ರು, ನೀವೇನ್ ಹೇಳಿದ್ರೆಲ್ಲ ಹೇಳು. ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳಿದ್ರು. ಮತ್ತೆ ಯಾರಾದ್ರೂ ದಾರಿಯಲ್ಲಿ ಬರ್ತಾ ಇದ್ದಾಗ ಏನಾದ್ರೂ ನಿಮ್ಗೆ ಹಿಂಸೆ ಕೊಡ್ತಾರಾ ಅಂತ ಅದನ್ನೆಲ್ಲ ಕೇಳಿದ್ರು. ಏನೇನ್ ಕೇಳಿದ್ರು ಅದಕ್ಕೆ ನಮ್ಮ KPS ಶಾಲೆ ಎಲ್ಲಾ ಶಿಕ್ಷಕರಿಂದ ನಾನು ಆಭಾರಿಯಾಗಿರುತ್ತೇನೆ. ಈ 2 ಮಾತು ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಕ್ಕೆ ತಮ್ಮೆಲ್ಲರಿಗೂ ಅನ್ಸುತ್ತೆ. ನನ್ನ ಮಾತನ್ನು ಮುಗಿಸ್ತೇನೆ. ಹೇಳಿ ಸರ್. ಸದಸ್ಯರು SSLC ಈ ಭಾಗದ ನಮಗೊಂದು ಮಾತು ಹೇಳ್ತೀನಿ. ಹೇಳಿ ಸರ್. ವಿದ್ಯಾರ್ಥಿಗಳು ಮನೆಯಲ್ಲಿ ಕೆಲಸ ಇರುತ್ತೆ, ಬೇಗನೆ ಮನೆಲ್ಲ ಸ್ಕೂಲ್ ಇರ್ತಾರೆ. ನಿಮ್ಮ ಸಮಾಜದಲ್ಲಿ ನಿಮ್ಮ ಶಾಲೆ, ನಿಮ್ಮ ಒಂದು ವಿದ್ಯಾಭ್ಯಾಸ, ಈ ಶಾಲೆ, ಈ ತಾಲೂಕು ಇದರಲ್ಲೇ ಉತ್ತಮ ಶಿಕ್ಷಣಕ್ಕೆ ಹೆಸರು ಕೊಡ್ಬೇಕು ಅಂತ ಅವರೊಂದು ಶಿಕ್ಷಕರ ಗುರಿ. ಅದನ್ನ ತಪ್ಪಿಸ್ಬೇಕಂದ್ರೆ ಆಗಲ್ಲ. ಅವರ ಒಂದು ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಅದನ್ನೇ ಇಡೀ ಅವ್ರು ಏನಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಇಡೀ ತಾಲೂಕು ವ್ಯಾಪ್ತಿ, ಜಿಲ್ಲಾ ವ್ಯಾಪ್ತಿಯಲ್ಲಿ ಸಮಾಜದಲ್ಲಿ ಶಾಲೆ ಮಕ್ಕಳು ಉನ್ನತ ಸ್ಥಾನಕ್ಕೆ ಇರ್ಬೇಕು. ನೀವೇ ಹೇಳೋದು ಮಕ್ಕಳು ಮನೆಯಲ್ಲಿ ಕೆಲಸ ಅಂದ್ರೆ ಇದು ಒಂದ್ ನಿಮಿಷ. ನಾನು ಅದನ್ನ ಹೇಳಿದ್ದು ನಾನು ಸುಮ್ಮನೆ ನಾನು ಅವ್ರನ್ನ ಇದ್ ಮಾಡಕ್ಕೆ ಹೇಳಿದೆ ಹೊರತು ನಮ್ಗೆ ಕಷ್ಟ ಆಗ್ತಿದೆ ಅಂತಲ್ಲ. ಮಕ್ಕಳಿಗೆ ಅಂದ್ರೆ ಪೇರೆಂಟ್ಸ್ಗೆ ಆ ರೀತಿಯಾದಂತ ಮನೋಭಾವ ಇರಬಹುದು. ಯಾಕಂದ್ರೆ ನಾನು ಸುಮಾರು ಜನ ಪೇರೆಂಟ್ಸ್ ಒಂದು ಬಾಯಿನಲ್ಲಿ ಕೇಳಿದೀನಿ, ಅವ್ರ ಮಾತು ಬಂದಿರೋದು ಏನಪ್ಪಾ, ನಮ್ಮ ಮಕ್ಕಳು ಬೆಳಗ್ಗೆನೆ ಎದ್ದ ತಕ್ಷಣ ಸ್ಕೂಲ್ ಅಂತಾರೆ, ಅದೇನ್ ಪಾಠ ಮಾಡ್ತಾರೆ. ಯಾಕಂದ್ರೆ ನಾನು ಯಥೇಚ್ಛವಾಗಿ ನನ್ನ ಇಲ್ಲಿ ಒಡನಾಟ ಮಕ್ಕಳ ಜೊತೆ ಟೀಚರ್ಸ್ ಒಡನಾಟ ಇಟ್ಕೊಂಡಿದ್ದೀನಿ. ಮತ್ತೆ ಪ್ರತಿ ದಿವಸನೂ ನಾನು ಈ ಒಂದು ಶಾಲೆ ಸಮಸ್ಯೆ ಕೊಂಡಿದ್ರೆ ಅದನ್ನ ಹೆಂಗ್ ಪರಿಹಾರ ಮಾಡಿ. ಮಕ್ಕಳು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು. ನಾನು ಒಂದ್ಸತಿ ಗಮನಿಸಿದೆ, ಮೇಡಮ್ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರು ಮತ್ತೆ ನೋಡಿ ಎಲ್ಲ ವಿಚಾರಿಸಿ ಅವ್ರು ಮತ್ತೆ ಸರಿ ಮಾಡಿದ್ದಾರೆ. ಇವಾಗ ಅಂತ ಸಮಸ್ಯೆಗಳು ಎಲ್ಲೂ ನೋಡಲ್ಲ, ನಾವು ಗಮನಿಸ್ತೀವಿ. ದಾರಿಯಲ್ಲಿ ಹೋಗೋವಾಗ ಬರೋವಾಗ ಯಾವ ಮಗು ಏನ್ ಮಾಡುತ್ತೆ ಅಂತ ಹೇಳಿ ಎಲ್ಲ ಗಮನಿಸ್ತೀವಿ. ಆ ನಮ್ಮ ಗಮನಕ್ಕೆ ಏನಾದ್ರು ಆ ಥರ ಬಂದ್ರೆ ನಾವು ಬಂದು ಸ್ಕೂಲಲ್ಲಿ ಮೇಡಮ್ ಅವ್ರಿಗೆ ಹೇಳ್ತೀವಿ, ಅವರು ಸರಿ ಮಾಡ್ತಾರೆ.
ಇವಾಗ ಒಂದ್ಸತಿ ಹಂಗಾಯ್ತು, ಮತ್ತೆ ಸರ್ ಮಾಡಿದ್ದಾರೆ, ಎಲ್ಲ ಸರಿ ಹೋಯ್ತು. ಹೆಚ್ಚಿನ ಸಂಖ್ಯೆ ವಿದ್ಯಾವಂತರಾಗಿದ್ದಾರೆ. ಅಲ್ಲಿ ನೋಡಿ ಸಮಸ್ಯೆಗಳು ಕಡಿಮೆ ಇದೆ. ಬಟ್ ನಮ್ಮಲ್ಲಿ ಎಲ್ಲ ತರನು ಚೆನ್ನಾಗಿದೆ, ಬಟ್ ಆದ್ರೂ ಎಲ್ಲ ಒಂದ್ ಕಡೆ ವ್ಯತ್ಯಾಸಗಳಾಗ್ತಾ ಇದೆ. ಆ ವ್ಯತ್ಯಾಸಗಳಾಗಬಾರ್ದು, ಯಾಕಂದ್ರೆ ಶಿಕ್ಷಣ ಇದ್ದಾಗ ಮಾತ್ರ ಈ ವ್ಯತ್ಯಾಸಗಳು ಕಡಿಮೆ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಈಗ ನಾನು ಕೆಲವೊಂದು ಸ್ಕೂಲ್ಗಳೆಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದೆ. ಅಲ್ಲಿ ಬರೀ 4 ಜನ 5 ಜನ ಮಕ್ಕಳಿದ್ದಾರೆ. ಅಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲ ಖಾಸಗಿ ಶಾಲೆಗಳು ಹೋಗುವಂಥದ್ದು, ಅಲ್ಲಿ ಪೇರೆಂಟ್ಸ್ ತುಂಬಾ ಕಷ್ಟ ಇದೆ, ಕೂಲಿ ಮಾಡ್ತಾ ಇದ್ದಾರೆ. ಅಂತ ಪೋಷಕರು ಸಹ ಖಾಸಗಿ ಶಾಲೆಗೆ ಕಳಿಸುವಂಥದ್ದು, ಮತ್ತೆ ಬೇಗ ಮದುವೆ ಮಾಡಿ ಕಳಿಸ್ಬಿಡುವಂಥದ್ದು, ಈ ತರದ ಕೆಲವೊಂದು ಪ್ರಕರಣಗಳೆಲ್ಲ ಕಾಣಿಸ್ತಾ ಇದೆ ನಮಗೆ. ಈಗ 137 ಕ್ವಶನ್ಸ್ ಇದೆ, 134 ಕ್ವಶನ್ಸ್ ನಿಮ್ಗೆ ಕೇಳಿದಾರಾ? ಪೋಷಕರಿಗೆ, ಶಿಕ್ಷಕರಿಗೆ ನಿಮ್ ಕ್ವಶನ್ಸ್ ಎಲ್ಲ ಕೇಳಿದಾರಾ? ಆತರ ಏನಾದ್ರು ಸಮಸ್ಯೆಗಳಿದೆ ನಿಮ್ ಕಡೆ, ಏನನ್ನ ಆತರ ಅವ್ರು ಕೇಳಿದ್ದರಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ನೀವು ಅದನ್ನ ಹೇಳ್ಬೋದು ಸಭೆಯಲ್ಲಿ. ಈಗ ಕೆಲವು ಸಂದರ್ಭಗಳಲ್ಲಿ ಮಕ್ಕಳಿಗೆ ಈ ಗುಡ್ ಟಚ್, ಬ್ಯಾಡ್ ಟಚ್ ಈ ತರದೆಲ್ಲ ಸನ್ನಿವೇಶಗಳು ಬಂದಾಗ ಕಾಣಿಸ್ತದೆ. ಅದನ್ನ ಪಾಪ ನೀವು ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ಅದನ್ನ ಮುಕ್ತವಾಗಿ ಅದನ್ನ ಅವರು ತಂಡದವ್ರ ಜೊತೆ ಹೇಳ್ಕೊಂಡು ಅದನ್ನ ಬಗೆಹರಿಸಿಕೊಡ್ತೀವಿ ಅದನ್ನ, ಅಥವಾ ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ಗಳು ಹಾಕ್ತದೆ. ಆ ತರದೇನು ಪ್ರಕರಣಗಳು ಯಾವ್ದಾನ ಇದೆಯಾ? 35,842 ರೂಪಾಯಿ ಬಂದಿದೆ. ಅನುದಾನ ಏನೇನಕ್ಕೆ ಬಂದಿದೆ ಅಂದ್ರೆ KPS ಅನುದಾನ ಅಂತ ಶಾಲೆಗೆ ಬಂದಿದೆ 5,22,832 ರೂಪಾಯಿ ಅನುದಾನ ಬಂದಿದೆ. ಶೌಚಾಲಯಗಳಿಗೆ ಅನುದಾನವಾಗಿ 8,196 ರೂಪಾಯಿ ಬಂದಿದೆ. ಮತ್ತೆ ಶೂ ಸಾಕ್ಸ್ಗೆ 1,35,385 ರೂಪಾಯಿ ಅನುದಾನ ಬಂದಿದೆ. ಇದರಲ್ಲಿ ಖರ್ಚು KPS ಅಂದ್ಬಿಟ್ಟು ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸ್ಯಾಲ್ರಿ ತರ 5,22,832 ರೂಪಾಯಿ ಖರ್ಚಾಗಿರ್ತದೆ. ಮತ್ತೆ ಶೌಚಾಲಯಕ್ಕೆ ಬಂದು 8,196 ರೂಪಾಯಿ ಶೌಚಾಲಯಕ್ಕೆ ಖರ್ಚು ಮಾಡಿರ್ತಾರೆ. ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಆಗಿದೆಯಾ? ಪೇರೆಂಟ್ಸ್ ನೀವು ಬಂದಾಗೆಲ್ಲ ನೋಡ್ತೀರಾ? ಪೇರೆಂಟ್ಸ್ ಹೇಳ್ತಾ ಇರೋದು, ನೀವು ಸ್ಕೂಲ್ ಬಂದಾಗ ಟಾಯ್ಲೆಟ್ಸ್ ಯಾವ ತರ ಇದೆ, ಮಕ್ಕಳ ರೂಮ್ಸ್ ಯಾವ ತರ ಇದೆ, ಮಕ್ಳು ಯಾವ ತರ ಓದ್ತಾ ಇದಾರೆ ಅಂತೆಲ್ಲ ವಿಚಾರಿಸ್ತೀರಾ? ಮಕ್ಕಳು ಮನೆಗೆ ಬಂದಾಗ ಬ್ಯಾಗ್ ಬಿಸಾಕ್ಬಿಟ್ಟು ಮತ್ತೆ ಸ್ಕೂಲ್ ಬರ್ಬೇಕಾದ್ರೆ ಬ್ಯಾಗ್ ತಗೊಂಡ್ಬರ್ತಾರ? ನೀವೇ ಸೊ ಲಾಸ್ಟ್ ಟೈಮ್ CC ಕ್ಯಾಮ್ರಾಸ್ ಎಲ್ಲ ಅಳವಡಿಸಿದವಾಗ ನಾವೇನೇನ್ ಗಾಬರಿ ಬೀಳಲಿಲ್ಲ, ನಮ್ಗೆ ಧೈರ್ಯ ಆಯ್ತು. ನಾವು ಮಕ್ಕಳಿಗೆ ಹೇಳಿದ್ವಿ, ನೀವು ಇದೆ ಅದ್ರ ಪಾಡಿಗೆ ನೋಡಿ ಎಲ್ಲ ಇದೆ, ನೀವು ಬರ್ಕೊಳ್ಳಿ ಅಂದ್ರು. ನಮ್ಗೇನು, ಯಾಕಂದ್ರೆ ಅವರಲ್ಲಿ ನಾವು ಜ್ಞಾನವನ್ನ ತುಂಬಿದ್ರಿಂದ ಅವ್ರಿಗೆ ಆ CC ಕ್ಯಾಮ್ರಾಗಳ ಭಯ ಬಂದಿರ್ಲಿಲ್ಲ. ನಾವು ಜ್ಞಾನವನ್ನ, ಕಲಿಕಾಂಶಗಳನ್ನ ಇದ್ದಿದ್ರೆ ಅವ್ರಿಗೆ ಬಹುಶಃ CC ಕ್ಯಾಮ್ರಾಗಳನ್ನ ಕಂಡು ಭಯ ಬರ್ಬೋದಾಗಿತ್ತು. ಸೊ ನಮ್ಗೆ ಅದ್ರ ಕೂಡ ಯೋಚನೆ ಏನಿಲ್ಲ, ನಮ್ಮಲ್ಲೇ ಸೆಂಟರ್ ಇದೆ, ಹಾಗಂತ ನಾವಿಲ್ಲೇನು ಮಾಡ್ಲಿಕ್ಕೂ ಆಗೋದಿಲ್ಲ. ಬೇರೆ ಶಾಲೆಗಳಿಂದ ಕೂಡ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಬಂದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೈವೇಟ್ ಅಂಡ್ ಗವರ್ಮೆಂಟ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೇವೆ. ದಯವಿಟ್ಟು ಆದಷ್ಟು ನಮ್ಮ ಶಾಲೆಯ ಮುಂದುಗಡೆ ವಿದ್ಯಾರ್ಥಿಗಳಿಗೆ ವಾಹನವನ್ನು ನಿಲುಗಡೆ ಮಾಡಿ ಅಂತ ತಾವು ಸಂಬಂಧಪಟ್ಟಂತೆ ಅದೊಂದು ಮಾಡಿ KSRTC ಅಂಡ್ ಪ್ರೈವೇಟ್ನಾಗ ನಾವು ಹೇಳಿದ್ದೇವೆ. ಸೊ ಅದಷ್ಟು ನಡೀತಾ ಇದೆ, ಅದೆಲ್ಲ ಸಹ ಕರೆಕ್ಟ್ ಆಗಿದೆ. ಸೊ ಪೋಷಕರ ಸಹಕಾರ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಪ್ರತಿ ದಿವಸ 8:15, 8:30 4 ಆರಾಮಾಗಿ ನಾವು ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೇವೆ. ಟೆಕ್ನಿಕಲ್ ಆಡಿಟ್ ಅನ್ನುವಂಥದ್ದು ಇದೆ. ಅದರಲ್ಲಿ ಹೆಚ್ಚಿನ ಮಹತ್ವ ಪಡ್ಕೊಂಡಿರುವಂಥದ್ದು ಈ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು. ಇದು ಕಾನೂನಾತ್ಮಕವಾಗಿ ನಮಗೆ ಆಡಿಟ್ ನಿಯಮಗಳು 2013ರಲ್ಲಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆಡಿಟ್ ನಿಯಮಗಳಂತ ಮಾಡಿದೆ. ಅದರಲ್ಲಿ 4 ಅಂಶಗಳನ್ನ ನಮ್ಗೆ ಅದನ್ನ ಹೈಲೈಟ್ ಮಾಡಿ ಹೇಳಿದೆ, ನಾವೇನು ಅಬ್ಸರ್ವೇಷನ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ. ಕೊನೆಯದಾಗಿ ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು, ಹಕ್ಕು ಅಧಿಕಾರಗಳು ಅನ್ನುವಂಥದ್ದು. ಈಗ ಯಾವುದೇ ಒಂದು ಯೋಜನೆ ಸರ್ಕಾರ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿರ್ತದೆ. ಮಕ್ಕಳಿಗೀಗ ನಾವು ಅವ್ರಿಗೆ ಎಜುಕೇಶನ್ ಕೊಡುವಂಥದ್ದು ಅದು ಮೂಲಭೂತ ಹಕ್ಕು ಕೊಡುವಂಥದ್ದು ಹಕ್ಕಾಗಿದೆ. ಮತ್ತೆ ಸಮಯಕ್ಕೆ ಸರಿಯಾಗಿ ಪುಸ್ತಕಗಳನ್ನು ಪಡ್ಕೊಳ್ಳುವಂಥದ್ದು, ಸಮವಸ್ತ್ರಗಳನ್ನು ಪಡ್ಕೊಳ್ಳುವಂಥದ್ದು, ಈ ತರ ಎಲ್ಲ ಚಟುವಟಿಕೆಗಳೇನಿದೆ ಇದೆಲ್ಲ ನಿಮ್ಮ ಹಕ್ಕುಗಳಾಗಿರ್ತದೆ. ಅದು ನಿಮ್ಗೆ ಸಿಗ್ತಾ ಇದೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡುವಂಥದ್ದು. ಮತ್ತೆ ಶಾಲಾ ವಾತಾವರಣ ಯಾವ ತರ ಇದೆ ಅನ್ನುವಂಥದ್ದನ್ನ ಗಮನಿಸ್ತೀವಿ ನಾವು. ಅಂದ್ರೆ ಶಾಲೆಗೆ ಸೂಕ್ತವಾದ ಕಟ್ಟಡ ವ್ಯವಸ್ಥೆ ಇದೆಯಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತೀವಿ. ಮತ್ತೆ ಕಾಂಪೌಂಡ್ ಇದೆಯಲ್ಲ ಅನ್ನೋಂಥದ್ದನ್ನ ಪರಿಶೀಲನೆ ಮಾಡ್ತೀವಿ. ಮತ್ತೆ ಇಲ್ಲಿ ಕಂಪ್ಯೂಟರ್, ಲ್ಯಾಬು, ಮತ್ತೆ ಲೈಬ್ರರಿ ಈ ತರದ್ದು ಇದೆಯಲ್ಲ, ಇದಕ್ಕೆ ಕೊಡ್ತಾ ಇರುವಂತ ಅನುದಾನಗಳು ಇದು ಸಮರ್ಪಕವಾಗಿ ರೀತಿ ಅನುಷ್ಠಾನ ಆಗ್ತಾ ಇದೆಯಲ್ವ ಅನ್ನೋದನ್ನು ಪರಿಶೀಲನೆ ಮಾಡುವಂಥದ್ದು.
ಆದರೂ ನೀವೆಲ್ಲ ನಮ್ಮ ಮಕ್ಕಳು ಅಂತ. ಇಲ್ಲಿ ನಮಗೆ ಈ ಥರ ಬಾಂಧವ್ಯ ಇದೆ, ಮಕ್ಕಳೊಂದಿಗೆ ನಮ್ಗೆ ಆ ಥರ ಬಾಂಧವ್ಯ ಇದೆ. ಕಲಿಕೆಯಲ್ಲಿ ಯಾವುದೇ ರಾಜಿ ಯಾರಿಗೂ ಇಲ್ಲ. ಕಲಿಕೆ ವಿಷಯದಲ್ಲಿ ಯಾರು ಯಾವತ್ತೂ ನಾವು ಕಾಂಪ್ರಮೈಸ್ ಆಗಿದ್ದೇ ಇಲ್ಲ. ಹೊಡೆದಿದ್ದೇವೆ, ಬೈದಿದ್ದೇವೆ, ತಿದ್ದಿದ್ದೇವೆ. ಯಾಕೆಂದರೆ ಪೋಷಕರು ನಮ್ಮ ಮೇಲೆ, ನಮ್ಮ ಶಾಲೆ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನು ಇಲ್ಲಿ ಸೇರಿಸಿದ್ದಾರೆ. ಅವರ ನಂಬಿಕೆಗೆ ನಾವು ತಗೊಳ್ತಾ ಇರ್ತಕ್ಕಂತಹ ಏನು ವೇತನಕ್ಕೆ ಮಕ್ಕಳಿಗೆ ಮೋಸ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಶಿಕ್ಷಕರು ಸಹ ಅವರ ಮನಸ್ಫೂರ್ತಿಯಾಗಿ ವಿದ್ಯಾರ್ಥಿಗಳ ಶ್ರೇಯೋಭಿಲಾಷೆಗಾಗಿ ನಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಶಾಲೆಯ ಪ್ರಸ್ತುತ ಸ್ಥಿತಿ ಇದೆ. ಈಗಾಗಲೇ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡಿದ್ದೀರಿ. ಅವರು ಸಹ ಬಹುಶಃ ಈ ಎಲ್ಲ ಅಂಶಗಳನ್ನು ತಮಗೆ ತಿಳಿಸ್ಕೊಟ್ಟಿರ್ತಾರೆ. ಬಹುಶಃ ಅದು ಶ್ರೀನಿವಾಸಪುರ ತಾಲೂಕಿನಲ್ಲೇ ಅತಿ ಹೆಚ್ಚು ಪ್ರಶಂಸನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ಜನರ ಅಭಿಪ್ರಾಯ ಆಗಿದೆ. ಹಳೆಯ ವಿದ್ಯಾರ್ಥಿಗಳು 2001, 2 ಮತ್ತು 3ನೇ ಸಾಲಿನ ವಿದ್ಯಾರ್ಥಿಗಳು ಏನು ಆಗ ಕಾರ್ಯನಿರ್ವಹಿಸ್ತಾ ಇದ್ರು ಮತ್ತು ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡು ನಿವೃತ್ತಿ ಹೊಂದಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಿದ್ರು. ಅಮೃತ ಸಿಂಚನ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಸಂಘವನ್ನು ಓಪನ್ ಮಾಡಿ, ಒಂದು ಖಾತೆಯನ್ನು ಓಪನ್ ಮಾಡಿ, ಅದಕ್ಕೆ ಯಾರಿಗೆ ಎಷ್ಟು ಸಹಾಯನೋ ಅಷ್ಟು ಹಣವನ್ನು ಆ ಬ್ಯಾಂಕ್ನಲ್ಲಿ ಜಮಾ ಮಾಡಿ, ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಹಣಕಾಸಿನ ವಿಷಯದಲ್ಲಿ ತೊಂದರೆ ಆದರೆ ಅದನ್ನು ಬಳಸ್ಕೋಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಉಪಪ್ರಾಂಶುಪಾಲರ ಅಧ್ಯಕ್ಷರದಕ್ಕೆ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ BV ಮೇಡಮ್ನವರು ಕಾರ್ಯದರ್ಶಿಗಳಾಗಿದ್ದಾರೆ. ಇನ್ನೊಬ್ಬ ಹಳೆ ವಿದ್ಯಾರ್ಥಿ ಅದಕ್ಕೆ ಒಬ್ಬ ಪ್ರತಿನಿಧಿಯಾಗಿದ್ದಾರೆ. ಅವರು ಹೇಳಿದ್ದಾರೆ ನಾವು ಹಣವನ್ನು ಜಮಾ ಮಾಡ್ತೇವೆ ಅಂತ. ಸೊ ಹಾಗಾಗಿ ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬಾರದು. ಅಂದ್ರೆ ಮನುಷ್ಯ ಯಾವ ತರ ಇರ್ತಾನೆ ಅಂದ್ರೆ ಒಂದು ಡೆಫ್ ಅಂಡ್ ಡಮ್ ಮನುಷ್ಯ ಯಾವ ತರ ಇರ್ತಾನೆ. ಡೆಫ್ ಅಂಡ್ ಡಮ್ ಅವ್ರ ಕಷ್ಟ ಎಷ್ಟಿರ್ತದೆ ಅಂದ್ರೆ ಒಂದು ಬೋರ್ಡ್ ಓದಿ ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ಇಲ್ಲಿ ಅಂದ್ರೆ ಅವ್ ಮನುಷ್ಯ ಒಂಥರ ಪ್ರಾಣಿ ತರ ಅಂತ ನನ್ನ ಅಭಿಪ್ರಾಯ. ಅವ್ನ ಶಿಕ್ಷಣ ಇಲ್ಲ ಅಂದ್ರೆ ಆ ತರ ಬದುಕಬೇಕಾಗ್ತದೆ. ಶಿಕ್ಷಣ ಪಡ್ಕೊಂಡಾಗ ನಾವು ವ್ಯವಸ್ಥೆನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತದೆ. ಮತ್ತೆ ಇಲ್ಲಿರುವಂತ ಸುತ್ತಮುತ್ತ ಪರಿಸರನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ತದೆ. ನಮ್ಮ ಬದುಕು ತುಂಬಾ ಚೆನ್ನಾಗಿರ್ತದೆ. ಒಂದು ದೇಶ ನಿರ್ಮಾಣ ಒಳ್ಳೆ, ಈಗ ನೋಡಿ ಬೇರೆ ದೇಶ, ನಾವು ಬೇರೆ ವಿದೇಶಗಳನ್ನ ನಾವು ಗಮನಿಸೋಣ, ಅಲ್ಲಿ ಶಿಕ್ಷಣ ಚೆನ್ನಾಗಿದೆ. ಶಾಲೆಗೆ ಹೋಗ್ತಾ ಇದೆ, ಯಾವ ತರಗತಿ ಓದ್ತಾ ಇದೆ, ಏನು ಓದ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ ಪೋಷಕರಿಗೆ. ಎಷ್ಟೋ ಇಲ್ಲಿ ಪೋಷಕರು ಬರ್ತಾರೆ, ಸರ್ ನನ್ನ ಮಗಳು ಇಲ್ಲಿ ಓದ್ತಾ ಇದ್ದಾಳೆ, ಕರ್ಸಿ ಸರ್ ಅಂತ ಹೇಳ್ತಾರೆ. ಯಾವ ಕ್ಲಾಸ್ ಅಂದ್ರೆ ಕ್ಲಾಸೇ ಗೊತ್ತಿರಲ್ಲ ಅವ್ರಿಗೆ. ನೋಡಿ ಪೋಷಕರು ಯಾವ ಮಟ್ಟದಲ್ಲಿದ್ದಾರೆ. 8ನೇ ತರಗತಿನ, 9ನೇ ತರಗತಿನ, 10ನೇ ತರಗತಿನ, ಯಾವ ತರಗತಿಯಪ್ಪ ಅಂದ್ರೆ ಅದ್ಯಾವ ಕ್ಲಾಸ್ ಆಗ್ತಲ್ಲಿ ಸರ್ ಬಿಡ್ಡಿ ಕಟ್ಲಿ ಪಿಲ್ಲಂಡ ಅಂತ ಹೇಳ್ತಾರೆ. ನೋಡಿದ್ರೆ ಮುಂದೆ ಹೋಗ್ತೀಯಾ ಓದು ಅಂತ ಹೇಳಿದೆ. ಆಯ್ತು ಸರ್ ನೀವು ಹೇಳಿದಾಗ ನಾನು ಮಾಡ್ತೀನಿ. ನಿಮ್ಮ ಶಾಲೆನಲ್ಲೇ ನಾನು ಎಕ್ಸಾಮ್ ಬರೆದು SLC ಪಾಸ್ ಆಗಿದ್ದು, ಫಸ್ಟ್ PUC ಹೋಗ್ತಾ ಇದ್ದೀನಿ ಅಂದ ಅವನು. ತುಂಬಾ ಸಂತೋಷಪ್ಪ ಅಂತ ಹೇಳಿದೆ. ಇವಾಗ ಓದುವಂತ ವಯಸ್ಸಪ್ಪ, ಈ ವಯಸ್ಸಿನಲ್ಲಿ ಓದಬೇಕು. ಈ ವಯಸ್ಸಿನಲ್ಲಿ ಓದಿಲ್ಲ ಅಂದ್ರೆ ಮುಂದೆ ಓದಕ್ಕಾಗಲ್ವೋ. ಫೋನ್ ಏನಿದೆ ಮುಂದೆ 5 ವರ್ಷ ಆದ ನಂತರ ಇದ್ರ ಅಪ್ಪನಂತ ಫೋನ್ ಸಿಗುತ್ತದೆ. ಆ ಒಳ್ಳೆ ಫೋನ್ ತಗೊಂಡು ಜೀವನವನ್ನ ಎಂಜಾಯ್ ಮಾಡಬಹುದು, ಓದಪ್ಪ ಅಂತ ಹೇಳಿದೆ. ಇವತ್ತು ನಾವು ಮಕ್ಕಳಿಗೆ ಜಾಸ್ತಿ ಹೇಳ್ತಾ ಇರ್ತೀವಿ. ಇಷ್ಟೊತ್ತೆಲ್ಲ ಶಿಕ್ಷಕರು ಹೇಳಿದ್ರು ನಮ್ಗೆ ಇಲ್ಲಿ ಸಮಯ ಫಿಕ್ಸ್ ಇಲ್ಲ. ಸದ್ಯ ಬೆಳಗ್ಗೆ ಹುಟ್ಟಿದ ಬೆಳಕಾಗಿ ಹೋಗಿದೆ ಅಂದ್ರೆ ಎಲ್ಲರೂ 8 ಗಂಟೆಗೆ ಇಲ್ಲಿ ಬಂದ್ಬಿಟ್ಟಿರ್ತೀವಿ. ಸುಮಾರು 4-5 ಜನ ಟೀಚರ್ಸ್ 8-8ವರೆಗೆಲ್ಲ ಬಂದ್ಬಿಟ್ಟಿರ್ತೀವಿ. ನಮ್ದು ಸ್ಟಾರ್ಟಿಂಗ್ ಟೈಮು 8:30 ಬೆಳಗ್ಗೆ, ಮತ್ತೆ ಎಂಡಿಂಗ್ ಟೈಮು 5:30. ನಾವು ಟೈಮೇ ಇಲ್ಲ ಇಲ್ಲಿ. ನಮ್ಮಲ್ಲಿ D ಗ್ರೂಪೇ ಇಲ್ಲ. ನಾವೇ ಟೈಮ್ ಮಾಡ್ಕೊಂಡು ಬೆಲ್ ಹೊಡ್ಕೊಂಡು ಕ್ಲಾಸ್ ಬಿಟ್ಟು ಟೀಚರ್ಸ್ಗೆ ಇಲ್ಲಿ ನಾನೇನಪ್ಪ ಅಂದ್ರೆ ಇಷ್ಟೆಲ್ಲ ಶಿಕ್ಷಕರು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದಾರಲ್ಲ, ಮಕ್ಕಳಾಗಿರುವಂತ ನೀವು ಸ್ವಲ್ಪ ಓದಿನ ಕಡೆ ಗಮನ ಕೊಟ್ಬಿಟ್ರೆ ನಿಮ್ಮ ಭವಿಷ್ಯತ್ತು ತುಂಬಾ ಉಜ್ವಲವಾಗಿ ಹೋಗುತ್ತದೆ ಅನ್ನುವುದು ನಮ್ಮೆಲ್ಲರ ಆಸೆ. ಆದ್ರೆ ಮಕ್ಕಳು ಆ ಪ್ರಕಾರವಾಗಿ ಇನ್ನ ಬರ್ತಾ ಇಲ್ಲ. ಡಿಸೆಂಬರ್ ಅಷ್ಟೊತ್ತಿಗೆ ನಮ್ದೆಲ್ಲ ಸಿಲೆಬಸ್ ಮುಗಿಯುತ್ತದೆ, ಆಮೇಲೆ ನಾವು ತಗೊಳ್ತೀವಿ. ಸುಮಾರು ವರ್ಷಗಳಿಂದ ನಮ್ಮ ಶಾಲೆ ಫಲಿತಾಂಶ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಶಾಲೆ ಹೆಸರು ತಾಲೂಕಲ್ಲಿ, ಜಿಲ್ಲೆನಲ್ಲಿ ತುಂಬಾ ಒಳ್ಳೆ ಹೆಸರಿದೆ. ಯಾರು ಕೇಳಿದ್ರು ನಾನು ಸೋನ್ಪಲ್ಲಿ ಶಾಲೆ ಅಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆಪ್ಪ, ಅಲ್ಲಿರುವಂತಹ ಶಿಕ್ಷಕರು ತುಂಬಾ ಚೆನ್ನಾಗಿ. ಬಹುಶಃ ಅದು ಶ್ರೀನಿವಾಸಪುರ ತಾಲೂಕಿನಲ್ಲೇ ಅತಿ ಹೆಚ್ಚು ಪ್ರಶಂಸನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ಜನರ ಅಭಿಪ್ರಾಯ ಆಗಿದೆ. ಹಳೆಯ ವಿದ್ಯಾರ್ಥಿಗಳು 2001, 2 ಮತ್ತು 3ನೇ ಸಾಲಿನ ವಿದ್ಯಾರ್ಥಿಗಳು ಏನು
ಆಗ ಕಾರ್ಯನಿರ್ವಹಿಸ್ತಾ ಇದ್ರು ಮತ್ತು ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡು ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರಿಗೆ ಮತ್ತು ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಿದ್ರು. ಅಮೃತ ಸಿಂಚನ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಸಂಘವನ್ನು ಓಪನ್ ಮಾಡಿ, ಒಂದು ಖಾತೆಯನ್ನು ಓಪನ್ ಮಾಡಿ, ಅದಕ್ಕೆ ಯಾರಿಗೆ ಎಷ್ಟು ಸಹಾಯನೋ ಅಷ್ಟು ಹಣವನ್ನು ಆ ಬ್ಯಾಂಕ್ನಲ್ಲಿ ಜಮಾ ಮಾಡಿ, ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಹಣಕಾಸಿನ ವಿಷಯದಲ್ಲಿ ತೊಂದರೆ ಆದರೆ ಅದನ್ನು ಬಳಸ್ಕೋಬೇಕು ಅಂತ ತೀರ್ಮಾನ ಮಾಡಿ, ನಮ್ಮ ಉಪಪ್ರಾಂಶುಪಾಲರ ಅಧ್ಯಕ್ಷರದಕ್ಕೆ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಬಿ ವಿ ಮೇಡಮ್ನವರು ಕಾರ್ಯದರ್ಶಿಗಳಾಗಿದ್ದಾರೆ. ಇನ್ನೊಬ್ಬ ಹಳೆ ವಿದ್ಯಾರ್ಥಿ ಅದಕ್ಕೆ ಒಬ್ಬ ಪ್ರತಿನಿಧಿಯಾಗಿದ್ದಾರೆ. ಅವರು ಹೇಳಿದ್ದಾರೆ ನಾವು ಹಣವನ್ನು ಜಮಾ ಮಾಡ್ತೇವೆ ಅಂತ. ಸೊ ಹಾಗಾಗಿ ನೀವು ಅಷ್ಟೇ